ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬೇಡುವೆ ನಭವ ನಿಮ್ಮನುಭವಭವದೊಳು ಮಾಡೆನ ಕೊಲಿದು ಸುಗುಣ ಸಂತತಿಯ ನಿಂತು. ಪರಮಾತ್ಮನಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಶ್ರೇಷ್ಠವಾಗಿರತಕ್ಕಂಥ ಸದ್ಗುಣಗಳನ್ನು ಕೊಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸದ್ಗುಣಗಳಿಂದ ಮನುಷ್ಯ ಈ ಜೀವನದೊಳಗೂ ಸುಖವಾಗಿರುತ್ತಾನೆ, ಪರಲೋಕದಲ್ಲಿಯೂ ಕೂಡ ಅವನು ಸುಖವಾಗಿರ್ತಾ ಇದ್ದಾನೆ. ಸದ್ಗುಣಗಳು ನಮಗೆ ಭಗವಂತನ ಪ್ರಾಪ್ತಿಗೆ ಸಾಧನೆಗಳಾಗಿದ್ದಾವೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಕ್ಷಾಂತಿರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಹೀಗೆ ಹಲವಾರು ಅಮಾನಿತ್ವಾದಿ ಸದ್ಗುಣಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಅಲ್ಲಿ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಅವು ಜ್ಞಾನಕ್ಕೆ ಸಾಧನಗಳು ಅಂತಲೂ ಕೂಡ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾನೆ. ಹಾಗೆ ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಕೂಡ ಅನೇಕ ಸದ್ಗುಣಗಳನ್ನು ನಮಗೆ ಉಪದೇಶ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಸದ್ಗುಣಗಳು ಯಾವುವು ಅಂತಂದರೆ, ಕೋಪವಂಟದ ತಪವನು ಪರವಧುವಿನ ರೂಪುಗಂಡೆಳಸದ ಕರ್ಣ ವಿಜಯವನು ಅಂತ ಹೇಳಿದರು. ಅಂದರೆ ನಾವು ಜೀವನದೊಳಗೆ ತಪಸ್ಸನ್ನುವಂಥದ್ದನ್ನು ಮಾಡಬೇಕು. ತಪಸ್ಸು ಅಂತಂದರೆ ಏನು? ತಪಸ್ಸಿಗೆ ಹಲವಾರು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ತಪೋನಾಮ ಆಲೋಚನಂ ಅಂತ ಹೇಳ್ತಾರೆ. ತಪಸ್ಸು ಅಂತಂದರೆ ವಿಚಾರ ಮಾಡೋದಕ್ಕೂ ಕೂಡ ತಪಸ್ಸು ಅಂತ ಹೇಳಿಕೊಂಡು ಬಂದರು. ಯಾಕಂದರೆ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ್ಸಿನಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವಂಥ ಶ್ರುತಿ ಭಗವತಿ ಹೇಳ್ತಾ ಇದ್ದಾಳೆ. ನಾವು ತಪಸ್ಸಿನಿಂದಲೇ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಹೊಂದಬೇಕಾಗ್ತದೆ. ಸತ್ಯೇನ ಲಭ್ಯ ತಪಸಾ ಹೇಷ ಆತ್ಮ ಅಂತ ಶ್ರುತಿಯೂ ಕೂಡ ಹೇಳ್ತದೆ. ಸತ್ಯದಿಂದಲೂ, ತಪಸ್ಸಿನಿಂದಲೂ, ಅಧ್ಯಾತ್ಮ ಜ್ಞಾನದಿಂದಲೂ ನಾವು ಭಗವಂತನನ್ನು ನಮ್ಮ ಹೃದಯದೊಳಗೆ ನಾವು ಕಾಣ್ತೀವಿ ಅನ್ನುವಂಥ ಮಾತನ್ನು ಶ್ರುತಿ ಭಗವತೆ ನಮಗೆ ಅಪ್ಪಣೆ ಕೊಡಿಸಿದ್ದಾಳೆ. ಅದಕ್ಕೆ ಇಂದ್ರಿಯ ನಿಗ್ರಹಕ್ಕೂ ಕೂಡ ತಪಸ್ಸು ಅಂತ ಕರೀತಾ ಇದ್ದಾರೆ. ಹೀಗೆ ತಪಸ್ಸಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಶಾಸ್ತ್ರಗಳಲ್ಲಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾವು ಮಾಡುವಂಥ ತಪಸ್ಸು ಹೇಗಿರಬೇಕು? ಕೋಪವಂಟದ ತಪವನು ಅಂತ ಹೇಳಿದರು. ಅಂದರೆ ಕೋಪದಿಂದ ರಹಿತವಾಗಿರತಕ್ಕಂಥ ತಪಸ್ಸನ್ನುವಂಥದ್ದನ್ನು ಬೇಡ್ತಾ ಇದ್ದಾರೆ ಇಲ್ಲಿ. ನಾವು ಮಾಡುವಂಥ ತಪಸ್ಸು ಅದರೊಳಗೆ ಕೋಪ ಇರಬಾರದು, ಸಿಟ್ಟಿರಬಾರದು. ಎಷ್ಟೋ ಜನ ತಪಸ್ಸು ಮಾಡ್ತಾರೆ,
ಆದರೆ ಅವರ ತಪಸ್ಸನ್ನುವಂಥದ್ದು ಅದು ಕೋಪದಿಂದ ಕೂಡಿಕೊಂಡಿರ್ತದೆ. ಈಗ ಕೆಲವರು ಅಗ್ನಿಹೋತ್ರಾದಿ ಪಂಚಾಗ್ನಿ ಮಧ್ಯದೊಳಗೆ ಕೂತ್ಕೊಂಡು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾರೆ. ಆದರೆ ಅವರಿಗೂ ಕೂಡ ಒಂದು ಸ್ವಲ್ಪ ಸಿಟ್ಟು ಅನ್ನುವಂಥದ್ದು ಜಾಸ್ತಿನೇ ಇರ್ತದೆ. ಯಾಕಂದ್ರೆ ಅಲ್ಲೇನಾದರೂ ನಾವು ಸಮೀಪ ಹೋಗಿ ಅಲ್ಲಿಟ್ಟಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಿದರೆ ಅವರು ಭಾಳ ನಮ್ಮ ಮೇಲೆ ಸಿಟ್ಟಿಗೆ ಬರ್ತಾ ಇದ್ದಾರೆ. ಇನ್ನು ಸ್ವರ್ಗಾದಿ ಲೋಕಗಳನ್ನು ಇಚ್ಛಾ ಮಾಡಿ ಅರಣ್ಯದೊಳಗೆ ಜಠಾದಿಗಳನ್ನು ಬಿಟ್ಟು ಗೆಡ್ಡೆಗೆಣಸು ತಿನ್ನುಕೊಂಡು ಕಠೋರವಾದ ತಪಸ್ಸನ್ನುವಂಥದ್ದನ್ನು ಮಾಡ್ತಾರೆ. ಅವರೂ ಕೂಡ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದರೆ ಅವರೂ ಕೂಡ ಕೋಪವನ್ನು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಹಿಂಗೆ ನಾವು ಏನೇ ತಪಸ್ಸು ಮಾಡಲಿ ನಮ್ಮೊಳಗೆ ಸಿಟ್ಟು ಅನ್ನುವಂಥದ್ದು ಬರಬಾರದು, ನಮ್ಮಲ್ಲಿ ಕೋಪ ಅನ್ನುವಂಥದ್ದು ಬರಬಾರದು. ಸಿಟ್ಟು ಬಂತು ಅಂತಂದರೆ ನಾವು ಮಾಡಿದ ತಪಸ್ಸೆಲ್ಲ ನಿಷ್ಫಲ ಆಗಿ ಹೋಗಿಬಿಡ್ತದೆ, ನಮಗೆ ಫಲ ಅನ್ನುವಂಥದ್ದು ದೊರೆಯುವುದಿಲ್ಲ. ಒಮ್ಮೆ ಜಾಜಲಿ ಮಹರ್ಷಿಗಳು ಏನು ಮಾಡಿದರು ಅಂತಂದರೆ ಅರಣ್ಯದೊಳಗೆ ಏಕಾಂತದೊಳಗೆ ಒಂದು ಮರದಡಿಯಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾಯಿದ್ರು. ಭಾಳ ಘೋರವಾಗಿರ್ತಕ್ಕಂಥ ತಪಸ್ಸನ್ನುವಂಥದ್ದನ್ನು ಮಾಡಿದರು. ಬಹುವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡಿದರು. ಅವರು ಇರ್ತಕ್ಕಂಥ ಮರದೊಳಗೆ ಅನೇಕ ಪಕ್ಷಿಗಳು ಕೂಡ ಅಲ್ಲಿ ವಾಸ ಮಾಡಿಕೊಂಡಿದ್ದು. ಅವ್ರು ಯಾವ ಮರದ ಕೆಳಗೆ ಕುಂತು ತಪಸ್ಸು ಮಾಡ್ಲಿಕ್ಕೆ ಹತ್ತಿದ್ರೋ ಆ ಮರದೊಳಗೆ ಅನೇಕ ಪಕ್ಷಿಗಳು ಕೂಡ ಅಲ್ಲಿ ವಾಸ ಮಾಡಿಕೊಂಡಿದ್ದು. ಅವರ ಜಟಾಜೂಟದೊಳಗೆ ಪಕ್ಷಿಗಳು ಗೂಡು ಕಟ್ಟಿಕೊಂಡು ಅಲ್ಲಿದ್ರೂ ಕೂಡ ಅವರಿಗೆ ಅದರ ಪರಿವೇ ಇದ್ದಿದ್ದಿಲ್ಲ, ಅದರ ಜ್ಞಾನವೇ ಇದ್ದಿದ್ದಿಲ್ಲ. ಅಂಥ ಘೋರವಾದ ತಪಸ್ಸು ಮಾಡಿದರು. ಒಂದು ಸಲ ಅವರು ತಪಸ್ಸಿನಿಂದ ಅವರ ವೃತ್ತಿ ಎನ್ನುವಂಥದ್ದು ಬಹಿರ್ಮುಖವಾಗಿ ಬಂದಿತ್ತು. ಆ ಸಮಯದಲ್ಲಿ ಒಂದು ಕಾಗೆ ಎನ್ನುವಂಥದ್ದು ಏನು ಮಾಡ್ತು ಅಂತಂದರೆ ಅವ್ರ ಮೇಲೆ ಮಲವಿಸರ್ಜನೆ ಮಾಡ್ತು. ಆವಾಗ ಅವರು ಮೇಲೆ ನೋಡಿದರು. ನೋಡಿದ ತಕ್ಷಣ ಆ ಕಾಗೆ ಎನ್ನುವಂಥದ್ದು ಸುಟ್ಟು ಭಸ್ಮಾಗಿ ಹೋಗಿಬಿಡ್ತು. ಆವಾಗ ಅವರಂದರು, ಓಹೋ, ನಾನು ಆ ಕಾಗೆಯನ್ನು ಸಿಟ್ಟಿನಿಂದ ನೋಡಿದ ತಕ್ಷಣ ಆ ಕಾಗೆ ಭಸ್ಮಾಗಿ ಹೋಗಿಬಿಡ್ತಲ್ಲ, ಅಂದರೆ ನನ್ನ ತಪಸ್ಸು ಸಿದ್ಧಿಯಾಗಿಬಿಡ್ತು. ನಾನು ಇಲ್ಲಿವರೆಗೆ ಮಾಡಿದಂಥ ತಪಸ್ಸು ನನಗೆ ಸಿದ್ಧಿ ಆಯಿತು ಅಂತ ಭಾಳ ಸಂತೋಷಗೊಂಡು ಅಲ್ಲಿಂದ ಹೊರಟರು. ಅಲ್ಲಿಂದ ಒಂದು ನಗರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಭಾಳ ಹಸಿವೆ ಆಗಿತ್ತು. ಅಲ್ಲಿ ಒಂದು ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಈ ರೀತಿಯಾಗಿ ಭಿಕ್ಷೆಯನ್ನು ಕೇಳಿದರು. ಆ ಮನೆಯೊಳಗೆ ಹೆಣ್ಣು ಮಗಳು ತನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ಲು. ಆವಾಗ ಸ್ವಲ್ಪ ತಡೀರಿ, ಭಿಕ್ಷಾ ತರ್ತೀನಿ ಅಂತಂದ್ಲು. ಒಂದು ಸ್ವಲ್ಪ ಹೊತ್ತು ನಿಂತರು, ಆಕೆ ಬರಲಿಲ್ಲ. ಮತ್ತೊಂದು ಸಲ ಭವತಿ ಭಿಕ್ಷಾಂದೇಹಿ ಅಂತಂದರು. ಆಗಲೂ ಕೂಡ ಸ್ವಲ್ಪ ತಡೀರಿ, ಬರ್ತೀನಿ ಅಂತಂದ್ಲು. ಮತ್ತೆ ಅವರಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಮತ್ತೆ ಕೋಪದಿಂದ ಸಿಟ್ಟಿನಿಂದ ಕೇಳ್ತಾ ಇದ್ದಾರೆ. ಭವತಿ ಭಿಕ್ಷಾಂದೇಹಿ ಅಂತೆ ಕೋಪದಿಂದ ಕೇಳಿದರು. ಕೇಳಿದಾಗ ಏನಾಯಿತು ಅಂತಂದರೆ ಆವಾಗ ಆ ಹೆಣ್ಣು ಮಗಳು ಭಿಕ್ಷೆಯನ್ನು ತೊಗೊಂಡು ಬರ್ತಾ ಇದ್ದಾಳೆ. ಆವಾಗ ಅವ್ರು ಸಿಟ್ಟಿನಿಂದ ಹೇಳ್ತಾ ಇದ್ದಾರೆ, ನಾ ಯಾರದೀನೇನೋ ನಿಮಗೆ ಗೊತ್ತಿಲ್ಲೇನೋ ಅಂತ ಇದ್ದಾರೆ. ಆ ಹೆಣ್ಣುಮಗಳು ಮಹಾನ್ ಪತಿವ್ರತಾ ಶಿರೋಮಣಿಯಾಗಿದ್ಲು. ಪತಿಯನ್ನೇ ದೇವರು ಅಂತ ಪತಿಯ ಸೇವೆಯನ್ನು ಮಾಡ್ತಿದ್ಲು. ಪತಿಯಲ್ಲೇ ಪರಮಾತ್ಮನನ್ನು ಕಂಡಿದ್ಲು. ಪತಿಯನ್ನು ಬಿಟ್ಟು ನನಗೆ ಬೇರೆ ದೈವ ಇಲ್ಲ ಅಂಥೇಳಿ ಆ ಪತಿಯ ಪಾದ ಸೇವೆಯೊಳಗನ ತನ್ನ ಜೀವನವನ್ನು ಕಳೀತಾ ಇದ್ಲು. ಹೀಗಾಗಿ ಆ ತಾಯಿ ಹೇಳ್ತಾ ಇದ್ದಾಳೆ ಆ ಋಷಿಗಳನ್ನು ಕುರಿತು, ನೋಡ್ರಿ, ನಾನೇನು ನಿಮ್ಮಿಂದ ಸುಳಿಸ್ಕೊಳ್ಳಿಕ್ಕೆ ಆ ಕಾಗೆ ಅಲ್ಲ ಅಂತಂದ್ಲು. ಆಗ ಅವರಿಗೆ ಭಾಳ ಆಶ್ಚರ್ಯ ಆಯಿತು. ಅಲ್ಲ, ನಾನು ಅರಣ್ಯದೊಳಗೆ ಆ ಕಾಗೆ ಎನ್ನುವಂಥದ್ದನ್ನು ಸುಟ್ಟಿದ್ದು ಈಕೆಗೆ ಹೆಂಗೆ ಗುರ್ತಾಯಿತು ಅಂಥೇಳಿ ಭಾಳ ಆಶ್ಚರ್ಯ ಆಯಿತು. ಆವಾಗ ಅವ್ರು ಕೇಳಿದ್ರು, ಅಲ್ಲ, ನಾನು ಆ ಸಿಟ್ಟಿನಿಂದ ನೋಡಿ ಕಾಗೆಯನ್ನು ಸುಟ್ಟನಲ್ಲ, ಅದು ನಿಮಗೆ ಹೆಂಗೆ ಗುರ್ತಾಯಿತು ಅಂತಂದಾಗ ಆವಾಗ ತಾಯಿ ಹೇಳ್ತಾ ಇದ್ದಾಳೆ, ನನಗೆ ಉತ್ತರ ಕೊಡೋಕ್ಕೆ ಸಮಯ ಇಲ್ಲ. ನೀವು ಅಲ್ಲಿ ಒಬ್ಬ ಪೇಟೆಯೊಳಗೆ
ಧರ್ಮವ್ಯಾಧ ಅಂತಿದ್ದಾನೆ. ಅವನು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾನೆ. ಅವನ ಹತ್ರ ಹೋದರೆ ನಿಮ್ಗೆ ಉತ್ತರ ಸಿಗುತ್ತದೆ ಅಂತಂದಳು. ಅವಾಗ ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಓಹೋ, ಆ ಪತಿವ್ರತ ಹೆಣ್ಣುಮಗಳು ನಿಮ್ಮನ್ನು ಕಳಿಸಿದ್ದಲ್ಲ, ಬರ್ರಿ ಬರ್ರಿ ಅಂತಂದಳು. ಇನ್ನೂ ಆಶ್ಚರ್ಯ ಆಯಿತು. ಆ ಹೆಣ್ಣುಮಗಳನ್ನ ಕಳಿಸಿದ್ದು ಇವ್ರಿಗೆ ಹೆಂಗೆ ಗುರ್ತಾಯಿತು ಅಂಥೇಳಿ ಭಾಳ ಆಶ್ಚರ್ಯ ಆಯಿತು. ಇವು ನೋಡಿದರೆ ಪ್ರಾಣಿಗಳ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾನೆ. ಆದರೆ ಅವನ ಕಾಯಕ ಶುದ್ಧವಾಗಿತ್ತು. ಅವನಿಗೆ ಮೋಸ ಯಾವುದು ಗುರುತಿದ್ದಿದ್ದಿಲ್ಲ. ಇದು ನನ್ನ ಜೀವನದೊಳಗೆ ಬಂದಿರತಕ್ಕಂಥ ಒಂದು ಕರ್ತವ್ಯ ಅನ್ನುವಂಥದ್ದು. ಇದನ್ನು ನಾನು ಸರಿಯಾಗಿ ನನ್ನ ಕರ್ತವ್ಯವನ್ನು ಮಾಡಬೇಕು ಅಂಥೇಳಿ ಧರ್ಮದಿಂದ ಮಾಡ್ತಿದ್ದ. ಆ ಧರ್ಮದಿಂದ ಮಾಡೋದರಿಂದ ಅವನಲ್ಲಿ ಅಂಥ ಒಂದು ಅರಿವು ಅನ್ನುವಂಥದ್ದಾಗಿತ್ತು. ಅವಾಗ ಅಂತ ಇದ್ದಾನ, ಅಲ್ಲ, ಆ ಹೆಣ್ಣುಮಗಳು ನಾನು ಅರಣ್ಯದೊಳಗೆ ಕಾಗೆ ಸುಟ್ಟಿದ್ದನ್ನು ನೋಡಿಲ್ಲ, ಆದರೆ ಆಕೆಗೆ ನಾ ಕಾಗೆ ಸುಟ್ಟಿದ್ದು ಹೆಂಗೆ ಗುರ್ತಾಯಿತು? ಅದಕ್ಕೆ ನನಗೆ ಉತ್ತರ ಕೊಡ್ರಿ. ಮತ್ತು ನೀವು ನೋಡಿದರೆ ಇಂಥ ಪ್ರಾಣಿಗಳ ಹಿಂಸೆ ಮಾಡಿ ಅದರ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದೀರಿ, ನೀವು ಹೇಗೆ ಆಕೆ ಇಲ್ಲಿ ಕಳಿಸ್ಕೊಟ್ಟಿದ್ದು ನಿಮಗೆ ಹೆಂಗೆ ಗುರ್ತಾಯಿತು ಅಂತಂದಾಗ, ಇಲ್ಲ, ನಾನು ಈಗ ವ್ಯಾಪಾರ ನಿರತನಾಗಿದ್ದೀನಿ, ನನಗೆ ಹೇಳಲಿಕ್ಕೆ ಸಮಯ ಇಲ್ಲ. ಇಲ್ಲಿ ಮುಂದೆ ಹೋಗಿ ಇಂಥ ಒಂದು ಮನೆ ಅದ, ಆ ಮನೆಯೊಳಗೆ ಒಬ್ಬ ಅದಾನ, ಪುರುಷ ಅದಾನ, ಮಾತಾಪಿತೃಗಳ ಸೇವೆಯನ್ನು ಮಾಡ್ತಾ ಇದ್ದಾನ, ಅವನ ಹತ್ರ ಹೋಗು ಅಂತ ಕಳಿಸಿಕೊಟ್ರು. ಆವಾಗ ಅವನು ತಂದೆ ತಾಯಿಗಳ ಸೇವೆಯಲ್ಲಿ ತೊಡಗಿದ್ದ. ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳ ಸೇವೆಯನ್ನು ಅತ್ಯಂತ ಭಕ್ತಿಭಾವದಿಂದ ಮಾಡ್ತಿದ್ದ. ಈ ತಪಸ್ವಿಗಳನ್ನು ಭಾಳ ಆಧಾರದಿಂದ ಬರಮಾಡಿಕೊಂಡ. ಬರ್ರಿ ಬರ್ರಿ ಶಮಿಕ ಋಷಿಗಳೇ, ಇಲ್ಲಿ ಬರ್ರಿ ಅಂಥೇಳಿ, ಜಾಜಲಿ ಋಷಿಗಳೇ ಬರ್ರಿ ಅಂಥೇಳಿ ಕರೆದ. ಜಾಜಲಿ ಋಷಿಗಳು ಹೋದರು. ಹೋಗಿ ಅಲ್ಲಿ ಆಸನವನ್ನು ಹಾಕಿದರೆ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಆವಾಗ ಈ ಪ್ರಶ್ನೆಯನ್ನು ಕೇಳಿದರು. ಆವಾಗ ಆ ತಂದೆ ತಾಯಿಗಳ ಸೇವೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನೀವೇನು ತಪಸ್ಸಿನಲ್ಲಿ ತೊಡಗಿದ್ರಲ್ಲ, ನೀವು ತಪಸ್ಸು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಜಟಾಜೂಟದೊಳಗೆ 2 ಪಕ್ಷಿಗಳು ವಾಸ ಮಾಡಿಕೊಂಡಿತ್ತು. ಅದರಾಗ ಒಂದು 2 ಮರಿಗಳು ಏನಾಗಿದ್ದಾವೆ ಅಂತಂದರೆ ಇಲ್ಲಿ ನನ್ನ ಹತ್ರ ಬಂದಿದ್ದಾವೆ. ಅವು ನಿನಗೆ ಉತ್ತರ ಕೊಡ್ತಾ ಇದ್ದಾವೆ ಅಂತ ಅಂದಾಗ ಜಾಜಿ ಋಷಿಗಳು ಭಾಳ ಆಶ್ಚರ್ಯ ಆಯಿತು, ಭಾಳ ಸಂತೋಷ ಆಯಿತು. ಆವಾಗ ಪಕ್ಷಿಗಳನ್ನು ಕುರಿತು ಆ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂಥ ಮಹಾನುಭಾವ ಹೇಳ್ತಾ ಇದ್ದಾನೆ, ನೋಡು, ಇವು ಏನು ತಪಸ್ಸು ಮಾಡಿದಾರಲ್ಲ, ಈ ತಪಸ್ವಿಗಳಿಗೆ ಆ ಪತಿವ್ರತಾ ಸ್ತ್ರೀಯಳ ಮತ್ತು ಆ ಧರ್ಮವ್ಯಾಧನ ವಿಚಾರವಾಗಿ ತಿಳಿಸ್ಬೇಕು ಅಂತಂದಾಗ ಅವೆರಡೂ ಪಕ್ಷಿಗಳು ಹೇಳಿದವು ಅಂತ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾವೆ. ಪಕ್ಷಿ ಹೇಳ್ತಾ ಇದೆ ಅಂದರೆ, ಇಲ್ಲಿ ನಾವು ತಪಸ್ಸನ್ನುವಂಥದ್ದನ್ನು ಮಾಡ್ತೇವಲ್ಲ, ಆ ತಪಸ್ಸನ್ನುವಂಥದ್ದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಭಾಳ ಸುಂದರವಾಗಿ ಆ ಪಕ್ಷಿಗಳು ಒಂದು ಶ್ಲೋಕದ ಮೂಲಕವಾಗಿ ಅವು ನಿರೂಪಣೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾವೆ. ವನೇಪಿ ದೋಷ ಪ್ರಭವಂತಿ ರಾಗಿಣಾಂ ಗೃಹೇಪಿ ಪಂಚೇಂದ್ರ ನಿಗ್ರಹಂ ತಪಃ ಅಕೃಷ್ಣಿತಂ ಕರ್ಮಣಿ ಯಃ ಪ್ರವರ್ತತೆ ನಿವೃತ್ತರಾಗಸ್ಯ ಗೃಹೇ ತಪೋವನಂ ಅಂತ ಹೇಳ್ತಾ ಇದ್ದಾವೆ. ಅಂದರೆ ನಾವು ಒಣದೊಳಗಿದ್ರೂ ಕೂಡ, ಅರಣ್ಯದೊಳಗದೇವೆಂದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅನೇಕ ಆಶೆಗಳು, ಇಚ್ಛೆಗಳು ನಮ್ಮ ಮನಸ್ಸಿನಲ್ಲಿ ಇದ್ದು ಅಂತಂದ್ರೆ ಅದು ಕೂಡ ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳುವುದಿಲ್ಲ. ಅನೇಕ ಕಾಮನೆಗಳು ನಮ್ಮ ಮನಸ್ಸಿನೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾಮನೆಗಳು ಬಂದು ಅಂತಂದ್ರೆ ನಾವು ಅರಣ್ಯದೊಳಗೆ ಅದೀವಂದ್ರೂ ಕೂಡ ಅದು ನಿಜವಾದ ತಪಸ್ಸು ಆಗ್ತದೇನೋ ಅಂತಂದರೆ ಇಲ್ಲ. ಪಂಚೇಂದ್ರಿಯ ನಿಗ್ರಹಂ ತಪಃ ಅಂತ ಹೇಳ್ತಾ ಇದ್ದಾರೆ. ಗೃಹೇಶು ಪಂಚೇಂದ್ರಿಯ ನಿಗ್ರಹಂ ತಪಃ. ನಾವು ಮನೆಯೊಳಗದೇವಂದ್ರೂ ಕೂಡ ನಮ್ಮ ಇಂದ್ರಿಯಗಳನ್ನು ನಮ್ಮ ಸ್ವಾಧೀನ ಮಾಡ್ಕೊಂಡೀವಿ ಅಂತಂದರೆ, ಇಂದ್ರಿಯ ನಿಗ್ರಹವನ್ನು ನಾವು ಮಾಡ್ಕೊಂಡೀವಿ ಅಂತಂದ್ರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ತದೆ. ಅಕೃಷ್ಣಿತಂ ಕರ್ಮಣಿಯ ಪ್ರವರ್ತತೆ ಅಂದರೆ ನಿಂದಿತವಲ್ಲದ ಯಾವ ಒಂದು ನಾವು ಸತ್ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿಯೋ
ವೇದವಿಹಿತವಾಗಿರ್ತಕ್ಕಂಥ ಕರ್ಮಗಳು, ಯಜ್ಞ, ಯಾಗ, ಹೋಮ, ದವ, ದಾನ, ಪರೋಪಕಾರ ಇತ್ಯಾದಿ ಆ ವೇದ ವಿಹಿತವಾಗಿರ್ತಕ್ಕಂಥ ಏನು ಕರ್ಮಗಳದಾವಲ್ಲ ಆ ಕರ್ಮಗಳನ್ನು ನಾವು ಆಚರಣೆ ಮಾಡಿದ್ದಾದರೆ ಗೃಹೇಪಿ ಅಂದರೆ ನಾವು ಮನೆಯೊಳಗಿದ್ದುಕೊಂಡು ನಿವೃತ್ತರಾಗಸ್ಯ ಗೃಹೇ ತಪೋವನಂ ಅಂತ ಹೇಳ್ತಾ ಇದ್ದಾರೆ. ಯಾವನ ಮನಸ್ಸಿನಲ್ಲಿರ್ತಕ್ಕಂಥ ರಾಗಾದಿಗಳು, ರಾಗ ಅಂತಂದರೆ ವಿಷಯಗಳ ಒಂದು ಇಚ್ಛೆ ಅನ್ನುವಂಥದ್ದು, ವಿಷಯಗಳ ಕಾಮನೆ ಅನ್ನುವಂಥದ್ದು, ಅದನ್ನು ತ್ಯಾಗ ಮಾಡಿ ಅವ ಮನೆಯೊಳಗದಾನಂದ್ರೂ ಕೂಡ ಅವನ ಮನೆ ಅನ್ನುವಂಥದ್ದು ತಪೋವನ ಅಂತ ಹೇಳಿಸ್ಕೊಳ್ತದೆ. ಅರಣ್ಯದೊಳಗಿದ್ದು ತಪಸ್ಸು ಮಾಡಿದ್ರೆ ತಪಸ್ಸಲ್ಲ, ನಾವು ಮನೆಯೊಳಗನ ಇದ್ದುಕೊಂಡು ವೇದವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಅನೇಕ ಆಶೆ ಆಕಾಂಕ್ಷೆಗಳನ್ನು ಕಳ್ಕೊಂಡು ನಿಸ್ಪೃಹ ಭಾವದಿಂದ ನಿಷ್ಕಾಮನೆಯಿಂದ ನಾವು ಮಾಡಿದ್ದಾದರೆ ಆ ಮನೆ ಅನ್ನುವಂಥದ್ದೇ ಇಲ್ಲಿ ತಪೋವನ ಆಗ್ತದೆ. ಅದಕ್ಕೆ ನಿವೃತ್ತರಾಗಸ್ಯ ಗೃಹೇ ತಪೋವನಂ ಅಂಥೇಳಿ ಆ ಜಾಜಲಿ ಮಹರ್ಷಿಯನ್ನು ಕುರಿತು ಪಕ್ಷಿಗಳು ಹೇಳಿದು ಅಂತ. ಅವಾಗ ಹೇಳ್ತವೆ, ಆ ಪತಿವ್ರತಾ ಸ್ತ್ರೀಯಳು ತನ್ನ ಪತಿಯನ್ನೇ ದೇವರು ಅಂತ ನಂಬಿದಾಳ. ಪತಿ ಸೇವೆ ಮಾಡಿದ್ದರಿಂದ ಆಕೆಗೆ ಒಂದು ಸರ್ವಜ್ಞತ್ವ ಉಂಟಾಗ್ಯದ, ಎಲ್ಲರ ಮನಸ್ಸನ್ನು ತಿಳ್ಕೊಳ್ತಾ ಇದ್ದಾಳೆ. ನೀವು ಕಾಗೆ ಸುಟ್ಟದಕ್ಕೆ ಗುರುತಾಗಿಬಿಟ್ಟದಕ್ಕೆ ಅಂಥ ಒಂದು ಶ್ರೇಷ್ಠ ಸರ್ವಜ್ಞತ್ವಕ್ಕೆ ಬಂದದ್ದು. ಹಾಗೆ ಅಲ್ಲಿ ಧರ್ಮವ್ಯಾಧನೂ ಕೂಡ ಅನೇಕ ರೀತಿಯಿಂದ ಅವನು ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅವನು ಮಾಡುವಂಥ ಪ್ರಾಣಿ ಹಿಂಸೆಯೂ ಕೂಡ ಅವನಲ್ಲಿ ಒಂದು ಧರ್ಮ ಅನ್ನುವಂಥದ್ದು, ಅವನಲ್ಲಿ ಒಂದು ಸತ್ಯ ಅನ್ನುವಂಥದ್ದು. ಅವನು ಯಾವ ಮೋಸಗಳಿಲ್ಲದೆ ಏನೊಂದು ಇಲ್ಲದೆ ತನ್ನ ಸತ್ಕರ್ಮ ಆಚರಿಸಿದ್ದರಿಂದ ಅವನಿಗೂ ಕೂಡ ಸರ್ವಜ್ಞನಾಗಿದ್ದಾನೆ, ಅವನು ಸರ್ವ ತಿಳ್ಕೊಂಡವನಾಗಿದ್ದಾನೆ. ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಇಲ್ಲಿಯೇ ನಾನು ಯಾವ ಸರ್ವಜ್ಞನಾಗಿದ್ದೀನಿ, ನಾನು ಎಲ್ಲವನ್ನು ಬಲ್ಲವನು ಅಂಥೇಳಿ ಈ ಪ್ರಕಾರವಾಗಿ ಆ ಮಹಾಪುರುಷ ಹೇಳ್ತಾ ಇದ್ದಾನೆ. ಆ ಪಕ್ಷಿ ಈ ವಿಚಾರವನ್ನು ಅವನಿಗೆ ತಿಳಿಸ್ತಾ ಇದೆ. ಅದಕ್ಕೆ ನಾವು ಕೋಪವಂಟದ ತಪವನು, ನಾವೇನು ತಪಸ್ಸನ್ನುವಂಥದ್ದನ್ನು ಮಾಡ್ತೀವಿ ಆ ತಪಸ್ಸನ್ನುವಂಥದ್ದು ಅದು ಕೋಪದಿಂದ ಕೂಡಿಕೊಂಡಿರಬಾರದು. ಅದರೊಳಗೆ ಯಾವುದೇ ಒಂದು ಇಚ್ಛಾ ಅನ್ನುವಂಥದ್ದು, ನಾವು ಸಿಟ್ಟಿನಿಂದ ತಪಸ್ಸು ಮಾಡಿದ್ದೀವಿ, ತಪಸ್ಸು ಮಾಡಿಸಿ ನಮಗೆ ಸಿಟ್ಟಿತ್ತು ಅಂತಂದರೆ ನಮಗೆ ನಿಜವಾದ ಆನಂದ ಅನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ ಅಂಥೇಳಿ ಇಲ್ಲಿ ಭಾಳ ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಜ್ಞ ಯಾಗಾದಿ ಏನೇ ಕರ್ಮಗಳನ್ನು ಮಾಡಿದ್ರೂ ಕೂಡ ನಮ್ಮೊಳಗೆ ಯಾವುದೇ ಒಂದು ಸಿಟ್ಟನ್ನುವಂಥದ್ದಿರಬಾರದು. ನಿಷ್ಕಾಮನಾ ರೂಪವಾಗಿ ನಾವು ಯಾವುದೊಂದು ಕಾಮನೆಗಳಿಲ್ಲದೆ ನಾವು ಗುರುವಿನ ಸೇವಾ ಮಾಡ್ತಾ ಗುರು ಸನ್ನಿಧಿಯಲ್ಲಿದ್ದುಕೊಂಡು ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡ್ಕೊತ ಹೋದೀವಿ ಅಂತಂದರೆ ನಮ್ಮೊಳಗೆ ಆತ್ಮಾನಾತ್ಮ ವಿಚಾರ ಅನ್ನುವಂಥದ್ದು ಮೂಡ್ತದೆ. ಅದು ನಿಜವಾದ ತಪಸ್ಸು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ಕೋಪವಂಟದ ತಪಸ್ಸು ಅಂತಂದರೆ ಇಂಥದ್ದನ್ನೇ ನನಗೆ ಕೊಡು ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದರಿಂದ ನಮಗೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಕೋಪ ಮೊದಲಾದಗಳು ಹೋಗಿಬಿಡ್ತಾ ಇದ್ದಾವೆ, ನಮಗೆ ಜ್ಞಾನೋದಯ ಆಗ್ತದೆ. ನಾವು ಆತ್ಮಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ನಾವು ನಿಜವಾದ ತಪಸ್ವಿಗಳಾಗ್ತಾ ಇದ್ದೀವಿ. ಇಂಥದ್ದನ್ನು ಕರುಣಿಸು ಅಂಥೇಳಿ ಶ್ರೀಮನ್ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಎನ್ನುವಂಥದ್ದನ್ನು ಮಾಡ್ತಾರೆ. ಇನ್ನೂ ಒಂದು ಗುಣವನ್ನು ಕೇಳಿಕೊಳ್ತಾ ಇದ್ದಾರೆ. ಪರವಧುವಿನ ರೂಪುಗಂಡೆಳಸದ ಕರ್ಣ ವಿಜಯವನು, ಅಂದರೆ ಪರಸ್ತ್ರೀಯರ ಒಂದು ಸೌಂದರ್ಯವನ್ನು ಕಂಡು ಇಚ್ಛಿಸದೇ ಇರತಕ್ಕಂಥ ಒಂದು ಇಂದ್ರಿಯ ನಿಗ್ರಹ ಮತ್ತು ಮನಸ್ಸಿನ ನಿಗ್ರಹ ಅನ್ನುವಂಥದ್ದನ್ನು ಕೊಡು ಅಂತ ಕೇಳ್ತಾರೆ. ಯಾಕಂದರೆ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸವಂ ಮನಃ ಅಂತ ಹೇಳ್ತಾರೆ. ಇಂದ್ರಿಯಗಳು ಭಾಳ ಬಲಿಷ್ಠದಾವು, ನಮ್ಮ ಮನಸ್ಸನ್ನು ವಿಷಯಗಳತ್ತ ಎಳ್ಕೊಂಡು ಹೋಗ್ತಾ ಇದ್ದಾವೆ. ನಮ್ಮ ಮನಸ್ಸಿನಲ್ಲಿ ಆ ವಿಷಯಗಳ ಇಚ್ಛಾ ಅನ್ನುವಂಥದ್ದು ಮೂಡ್ತದೆ. ಸುಂದರವಾಗಿರತಕ್ಕಂಥ ಪರಸ್ತ್ರೀಯರನ್ನು ಕಂಡಾಗ ಮನಸ್ಸನ್ನುವಂಥದ್ದು ಎಳೆಸ್ತದೆ, ಮೋಹಿತ ಆಗ್ತದೆ, ಕಾಮಾಸಕ್ತಿಯಿಂದ ಕೂಡ್ತದೆ. ಅದಕ್ಕೆ ಹೇ ಭಗವಂತ, ನನ್ನ ಮನಸ್ಸನ್ನುವಂಥದ್ದು ಆ ಯಾವ ಪರಸ್ತ್ರೀಯರ ರೂಪಕ್ಕೆ ಮೋಹಿತ ಆಗಬಾರದು.
ಅಂಥ ಒಂದು ಇಂದ್ರಿಯ ನಿಗ್ರಹ ಅನ್ನುವಂಥದ್ದನ್ನು ನನಗೆ ಕೊಡುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ. ಇಂದ್ರಿಯಗಳನ್ನು ನಿಗ್ರಹಿಸೋದಕ್ಕಿಂತಲೂ ನಿಜವಾದ ಸೂರುತನ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ ಅಂತ ಪೂರ್ವದಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ. ನಾವು ಇಂದ್ರಿಯಗಳನ್ನೇನು ಜಯಿಸ್ತಾ ಇದ್ದೀವಿ, ಇಂದ್ರಿಯ ಸಂಯಮನ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವಲ್ಲ, ಇದೇ ನಿಜವಾದ ಶೂರತನ ಅಥವಾ ಧೀರತನ ಅಂತ ಹೇಳಿಸ್ಕೊಳ್ತದ ಅಂತ ಹೇಳಿದರು. ಅದಕ್ಕೆ ಕಾಳಿದಾಸರು ಕೂಡ ಏನು ಹೇಳಿದ್ದಾರೆ ಅಂತಂದರೆ, ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರ ಅಂತ ಹೇಳಿದರು. ಮನಸ್ಸಿಗೆ ವಿಕಾರವನ್ನು ಉಂಟು ಮಾಡುವಂಥ ಎಷ್ಟೇ ವಿಷಯ ನಮ್ಮ ಎದುರುಗಡೆಯಲ್ಲಿದ್ರೂ ಕೂಡ ಅವುಗಳನ್ನು ನಾವು ಇಚ್ಛಾ ಮಾಡದೇ ಇದ್ದರೆ, ಆ ವಿಷಯಗಳನ್ನ ನಾವು ಅಪೇಕ್ಷೆ ಮಾಡದೇ ಇದ್ದರೆ ಅವನೇ ನಿಜವಾದ ಧೀರ ಶೂರ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದಾಗಬಾರ್ದು. ನಮ್ಮ ಮನಸ್ಸು ಆ ವಸ್ತುಗಳನ್ನು ಅಪೇಕ್ಷೆ ಮಾಡಬಾರದು. ಅದು ನಿಜವಾದ ಶೂರತನ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನುವಂಥದ್ದನ್ನು ನಾವು ಅಂತರ್ಮುಖ ಮಾಡಿಕೊಂಡೀವಿ ಅಂತಂದರೆ ನಮಗೆ ನಿಜವಾದ ಆತ್ಮದರ್ಶನ ಆಗ್ತದೆ. ನಾವು ಭಗವಂತನನ್ನು ಕಾಣ್ತಾ ಇದ್ದೀವಿ. ನಾವು ಇಂದ್ರಿಯ ಸಂಯಮನ ಮಾಡಲಿಲ್ಲ, ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಲಿಲ್ಲ ಅಂತಂದರೆ ನಮ್ಮ ಮನಸ್ಸು ಅನಂತ ವಿಷಯಗಳಲ್ಲಿ ಹರಿದಾಡ್ತದೆ. ಬಿಡಲಾರದ ವಿಷಯಗಳಿಗೆ ಈ ಮನ ಎಡೆಯಾಡುತ್ತಿಹುದು ಅನವರತ, ತಡೆಯದೆ ನೀನಲ್ಲಲ್ಲಿಯೇ ಕಾಣಿಸಿ ಕೆಡಿಸನಗವರಾಶೆಯ ನೀಶ ಅಂಥೇಳಿ ಪರಮಾತ್ಮನಲ್ಲಿ ನಿಜಗುಣಶೀಲವರು ಬೇಡಿಕೊಂಡಾರ. ನನ್ನ ಮನಸ್ಸು ಒಂದು ಕ್ಷಣಕ್ಕೂ ಕೂಡ ಅನಂತ ವಿಷಯಗಳಲ್ಲಿ ಹರಿದಾಡ್ತದೆ. ಬಿಡಲಾರದೆ ವಿಷಯಗಳಿಗೆ ಈ ಮನ ಎಡೆಯಾಡುತ್ತಿರುವುದು ಅನವರತ, ತಡೆಯದೆ ನೀನಲ್ಲಲ್ಲಿಯೇ ಕಾಣಿಸಿ. ನನ್ನ ಮನಸ್ಸು ಯಾವ್ಯಾವ ವಿಷಯಗಳಲ್ಲಿ ಹೋಗ್ತದೆ, ಯಾವ್ಯಾವ ವಿಷಯಗಳನ್ನು ಇಚ್ಛಾ ಮಾಡ್ತದೆ, ಅಲ್ಲಿ ನಿನ್ನ ದರ್ಶನವನ್ನು ಕೊಡು. ಅಲ್ಲಿ ನೀನು ಕಂಡಿ ಅಂತಂದರೆ ಆ ವಿಷಯಗಳ ಮೇಲಿರ್ತಕ್ಕಂಥ ಆಸೆ ಅನ್ನುವಂಥದ್ದು ಕೆಟ್ಟು ಹೋಗ್ತದೆ. ನಿನ್ನಲ್ಲೇ ನನ್ನ ಮನಸ್ಸನ್ನುವಂಥದ್ದು ಲಯ ಆಗ್ತದೆ, ನಿನ್ನ ಚಿಂತನವನ್ನೇ ಮಾಡುವಂತಹದ್ದಾಗ್ತದೆ ಅಂಥೇಳಿ ನಿಜಗುಣಶೀಲವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಇಂದ್ರಿಯ ಸಂಯಮನ ಅನ್ನುವಂಥದ್ದು ಇರಬೇಕು ಅಂತ ಹೇಳಿದರು. ಮಥುರಾದೊಳಗೆ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ, ಅತ್ಯಂತ ಸುಂದರವಾಗಿರ್ತಕ್ಕಂಥ ವಾಸವದತ್ತೆ ಎನ್ನುವಂಥ ಒಬ್ಬ ನರ್ತಕಿ ಇದ್ಲು. ಭಾಳ ಸುಂದರಳಿದ್ಲು. ಆಕೆ ಪ್ರತಿ ದಿವಸ ನೃತ್ಯವನ್ನು ಮಾಡ್ತಾಯಿದ್ಲು, ಬಹಳ ಪ್ರಸಿದ್ಧಳಾಗಿದ್ಲು. ಒಂದು ದಿವಸ ರಾಜಬೀದಿಯೊಳಗೆ ತನ್ನ ಮಹಡಿ ಮ್ಯಾಲೆ ನಿಂತಿದ್ಲು. ಆ ರಾಜಬೀದಿಯೊಳಗೆ ಒಬ್ಬ ಒಳ್ಳೆ ಪೀತಾಂಬರವನ್ನು ಧಾರಣ ಮಾಡಿ ಕೈಯೊಳಗೆ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಒಬ್ಬ ಬೌದ್ಧ ಭಿಕ್ಷು ಬರ್ತಾ ಇದ್ದ. ಅವನ ಹೆಸರು ಉಪಗುಪ್ತ ಅಂಥೇಳಿ. ತನ್ನ ತಲೆಯನ್ನು ಮುಂಡನ ಮಾಡಿಕೊಂಡು, ತಲೆಯನ್ನು ಬೋಳಿಸಿಕೊಂಡು ಒಳ್ಳೆ ಯುವಕ, ಒಳ್ಳೆ ಸುಂದರವಾಗಿರ್ತಕ್ಕಂಥವನು. ಅವನು ಭಿಕ್ಷೆಯನ್ನು ಬೇಡಲಿಕ್ಕೆ ಬರ್ತಾ ಇದ್ದ. ಈ ವಾಸವದತ್ತೆಯ ಒಂದು ದೃಷ್ಟಿ ಎನ್ನುವಂಥದ್ದು ಆ ರಾಜಮಾರ್ಗದಲ್ಲಿ ಬರುವಂಥ ಆ ಭಿಕ್ಷುವಿನ ಮೇಲೆ ಹೋಯಿತು. ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ, ಮೋಹಿತಳಾಗಿ ಬಿಡ್ತಾ ಇದ್ದಾಳೆ. ಎಂಥ ಸೌಂದರ್ಯ, ಎಂಥ ತೇಜಸ್ಸು! ಆವಾಗ ಆಕೆಯ ದೃಷ್ಟಿ ಬೇರೆ ಕಡೆ ಹೋಗಬಲ್ದು. ಆವಾಗ ಅವಳು ಬೇಗನೆ ಕೆಳಗಿಳಿದು ಬಂದಳು, ಶೀಘ್ರವಾಗಿ ಕೆಳಗಿಳಿದು ಬಂದು ಯಾವ ಭಿಕ್ಷುವನ್ನು ಕುರಿತು ಕೇಳ್ತಾ ಇದ್ದಾಳೆ. ನಾವು ಭಿಕ್ಷೆಯನ್ನು ಕೊಡ್ತಾ ಇದ್ದೀನಿ ಬರ್ರಿ ಅಂಥೇಳಿ ಕೂಗಿ ಕರೀತಾ ಇದ್ದಾಳೆ. ಆವಾಗ ಭಿಕ್ಷು ಒಳಗೆ ಬರ್ತಾ ಇದ್ದಾನ, ತನ್ನ ಮಹಲಿನೊಳಗೆ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಆ ಸಮಯದೊಳಗೆ ಆ ಭಿಕ್ಷುವನ್ನು ಕುರಿತು ಆಕೆ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಆವಾಗ ಭಿಕ್ಷು ಭಿಕ್ಷೆಯನ್ನು ಕೊಡು ಅಂತ ಕೇಳಿದ. ಆ ಸಮಯದಲ್ಲಿ ಆ ನರ್ತಕಿ ಮನಸ್ಸನ್ನುವಂಥದ್ದು ಆ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಉಪಗುಪ್ತುವಿನ ಸೌಂದರ್ಯಕ್ಕೆ ಮೋಹಿತಳಾಗಿ ಬಿಟ್ಟಿದ್ಲು. ಹೀಗಾಗಿ ಅವನನ್ನು ಕುರಿತು ಹೇಳ್ತಾ ಇದ್ದಾಳೆ, ನೋಡಿ ಇದೆಲ್ಲ ಈ ಭವನ ಐತಲ್ಲ ಇದು ನಿಮ್ಮದೇ, ಈ ಸಂಪತ್ತೆಲ್ಲವೂ ನಿಮ್ಮದೇ, ನಾನೂ ಕೂಡ ನಿಮ್ಮವಳೇ ಆಗಿದ್ದೀನಿ.
ನನ್ನನ್ನು ಸ್ವೀಕಾರ ಮಾಡಿರಿ ಅಂತ ಆಕೆ ಕೇಳಿಕೊಂಡ್ಳು. ಅವಾಗ ಇವನಿಗೆ ಭಾಳ ಆಶ್ಚರ್ಯ ಆಯಿತು. ಒಂದು ಕ್ಷಣಕಾಲ ತನ್ನ ಯಾವ ಮಸ್ತಕವನ್ನು ಮೇಲೆತ್ತಿ ಒಂದು ಸಲ ನೋಡ್ತಾ ಇದ್ದಾನೆ. ಆ ನರ್ತಕಿ ಕಡೆ ನೋಡಿದ. ಆಕೆಯನ್ನು ಕುರಿತು ಸ್ವಲ್ಪ ವಿಚಾರ ಮಾಡಿ ಹೇಳ್ತಾ ಇದ್ದಾನೆ. ಬರ್ತೀನಿ, ಸಮಯ ಬರಲಿ, ಸಮಯ ಬಂದ ಮೇಲೆ ಬರ್ತೀನಿ ಅಂತ ಹೇಳಿದ. ಯಾವಾಗ ಅಂತಂದಳು. ಇಲ್ಲ, ಸಮಯ ಬರಲಿ, ಸಮಯ ಬಂದ ಮೇಲೆ ಬರ್ತೀನಿ ಅಂತೇಳಿ ಹೀಗೆ ಹೇಳಿ ಅವನು ಹೊರಟು ಹೋಗ್ತಾ ಇದ್ದಾನೆ. ವರ್ಷಗಳು ಕಳೆದು ಹೋದು. ಆಕೆಗೆ ಮುಪ್ಪಾವಸ್ಥೆ ಎನ್ನುವಂಥದ್ದು ಬಂದಿತ್ತು. ಶರೀರ ಅನ್ನುವಂಥದ್ದು ಜರ್ಜರವಾಗಿತ್ತು. ಆಕೆಯ ಶರೀರ ತುಂಬೆಲ್ಲ ಗಾಯಗಳಾಗಿದ್ದು. ಅನೇಕ ಗಾಯಗಳಾಗಿ ಕೀವಾಗಿ ಅದು ಸೋರಾಕತ್ತಿತ್ತು. ಜನ ಎಲ್ಲ ಬಹುದೂರದಿಂದ ಹಾಯ್ದು ಹೋಗ್ತಿದ್ದರು. ರಸ್ತೆಯ ಮೇಲೆ ಆಕೆ ಶರೀರ ಬಿದ್ದಿದೆ, ಪೂರ ಜೀರ್ಣಾಗಿ ಹೋಗಿಬಿಟ್ಟದ. ಆ ಸಮಯದೊಳಗೆ ಆಕೆ ಯಾರೂ ಆಕೆ ಸಮೀಪ ಹೋಗ್ತಾ ಇಲ್ಲ. ದುರ್ಗಂಧ ವಾಸನೆ ಬರ್ತಾ ಇದೆ. ಶರೀರ ತುಂಬೆಲ್ಲ ಗಾಯ ಆಗಿಬಿಟ್ಟದ. ಅಂಥ ಸಂದರ್ಭದೊಳಗೆ ಅಲ್ಲಿ ಆ ಬೌದ್ಧ ಭಿಕ್ಷು ಬರ್ತಾ ಇದ್ದಾನೆ, ಉಪಗುಪ್ತ ಬರ್ತಾ ಇದ್ದಾನೆ. ಬಂದು ಅಲ್ಲಿಗೆ ಕುಳಿತುಕೊಂಡ. ಆ ವಾಸವದತ್ತೆಗೆ ಹೇಳ್ತಾ ಇದ್ದಾನೆ, ನಾನು ಬಂದೀನಿ ಅಂತ ಇದ್ದಾನೆ. ಅಂದಾಗ ಯಾರು ಅಂತ ನೋಡಿದ್ಲು. ಆ ನಗರದಿಂದ ಏನು ಬಂದಿದ್ನಲ್ಲ, ನೀ ಯಾರು ಅಂತ ನೋಡ್ತಾ ಇದ್ದಾಳೆ. ಆವಾಗ ಭಿಕ್ಷು ಹೇಳ್ತಾ ಇದ್ದಾನೆ, ನೋಡು, ಹಿಂದೊಂದು ಸಲ ನೀನು ನಾನು ನಿಮ್ಮ ಮನೆಗೆ ಭಿಕ್ಷೆಗೆ ಬಂದಿದ್ನಲ್ಲ, ಸಮಯ ಬಂದ ಮೇಲೆ ಬರ್ತೀನಿ ಅಂಥೇಳಿ ಹೇಳಿದ್ನಲ್ಲ, ಈಗ ಸಮಯ ಬಂದೀನಿ ಅಂಥೇಳಿ ಆಕೆ ಪಕ್ಕದಲ್ಲಿ ಕುಳಿತುಕೊಂಡು ಆ ಗಾಯಗಳನ್ನು ತೊಳಿತಾ ಇದ್ದ. ಆಕೆ ರಕ್ತ ಬರ್ತಾ ಇತ್ತು, ಕೀವು ಬರ್ತಾ ಇತ್ತು, ಅದನ್ನು ತೊಳಿತಾ ಇದ್ದ. ಅದನ್ನು ಆಕೆ ನೋಡ್ತಾ ಇದ್ದಾಳೆ. ಈಗ ಬಂದೆಲ್ಲ, ಈಗೇನಿದೆ ನನ್ನ ಶರೀರದೊಳಗೆ? ಎಲ್ಲ ಸೌಂದರ್ಯ ಅನ್ನುವಂಥದ್ದು ಹೋಗಿಬಿಟ್ಟದು, ಎಲ್ಲ ಸಂಪತ್ತು ಅನ್ನುವಂಥದ್ದು ಹೋಗಿಬಿಟ್ಟದು, ಎಲ್ಲ ಕಳ್ಕೊಂಡು ಈ ಶರೀರ ವೃದ್ಧಾಪ್ಯಾವಸ್ಥೆಯೊಳಗೆ ಅದ. ಈಗ ಯಾವ ಸುಖ ಅನ್ನುವಂಥದ್ದು ಅದ ಅಂಥೇಳಿ ಆಕೆ ನುಡಿತಾ ಇದ್ದಾಳೆ. ಆಗ ಅವ ಹೇಳ್ತಾ ಇದ್ದಾನೆ, ನೋಡು, ಈಗ ನನಗೆ ಸಮಯ ಅನ್ನುವಂಥದ್ದು ಈಗ ಬಂದದ್ದು, ನಾನು ಬರುವಂಥ ಸಮಯ ಈಗ ಬಂದದ್ದು ಅಂಥೇಳಿ ಅವ ಏನು ಮಾಡ್ತಾನೆ, ಆಕೆಯ ಸೇವೆ ಅನ್ನುವಂಥದ್ದನ್ನು ಮಾಡ್ತಾನೆ. ಆಕೆಗೆ ಬಂದಿರತಕ್ಕಂಥ ರೋಗ ಏನಿತ್ತಲ್ಲ, ಆ ಕೀವು ಎಲ್ಲ ಒರೆಸಿ ತೊಳೆದು ಮಲಾಮನ್ನು ಹಚ್ತಾ ಇದ್ದಾನೆ, ಔಷಧವನ್ನು ಹಚ್ತಾ ಇದ್ದಾನೆ. ನೋಡಿ, ಎಂಥ ಒಂದು ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಆ ಉಪಗುಪ್ತನಿಗಿತ್ತು ಅಂತಂದರೆ, ಅಂಥ ಒಳ್ಳೆಯ ಯೌವನಾವಸ್ಥೆಯೊಳಗಿರುವಂಥ ಬಹು ಸುಂದರವಾಗಿರತಕ್ಕಂಥ ವಾಸವದತ್ತೆಯನ್ನು ನೋಡಿ ಆಕೆಯಾಗೆ ಕರೆದ್ರೂ ಕೂಡ ಅವ ಅದಕ್ಕೆ ಅಪೇಕ್ಷೆ ಮಾಡಿದ್ನೇನು ಅಂತಂದರೆ ಇಲ್ಲ. ನೋಡಿ, ಯಾವಾಗ ಆಕೆ ಮುಪ್ಪಾವಸ್ಥೆ ಬಂದು ಶರೀರ ಎಲ್ಲ ಜರ್ಜರಾಗಿ ಕೀವಾಗಿ ಸೋರು ಸಮಯದೊಳಗೆ ಬಂದು ಆಕೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆ ಭಿಕ್ಷು ಮುಂದೆ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಗುರು ಆಗ್ತಾ ಇದ್ದಾರೆ. ಅದಕ್ಕೆ ಇಂಥ ಒಂದು ಇಂದ್ರಿಯ ಸಂಯಮ ಅನ್ನುವಂಥದ್ದು ನಮಗೆ ಜೀವನಿಗೆ ಪ್ರಾಪ್ತವಾಯಿತು ಅಂತಂದರೆ ಅವನ ಜೀವನ ಧನ್ಯ ಆಗ್ತದೆ ಅಂಥೇಳಿ ಈ ಪ್ರಕಾರವಾಗಿ ಬಹು ಸುಂದರವಾಗಿ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇನು ಹೇಳಿದರು, ಪರವಧುವಿನ ರೂಪುಗಂಡೆಳಸದ ಕರ್ಣ ವಿಜಯವನು. ಅಂದರೆ ಪರಸ್ತ್ರೀಯರ ರೂಪವನ್ನು ಕಂಡು ಇಚ್ಛೆ ಮಾಡದೇ ಇರತಕ್ಕಂಥ ಒಂದು ಇಂದ್ರಿಯ ನಿಗ್ರಹ ಅನ್ನುವಂಥದ್ದು ಅಥವಾ ಮನಸ್ಸಿನ ನಿಗ್ರಹ ಅನ್ನುವಂಥದ್ದನ್ನು ಕೊಡು ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಪರಾಂಚಿಕಾಣಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ನೋಡಿ, ಈ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನನ್ನು ಕುರಿತು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾನೆ.
ಸ್ವಯಂಭೂ, ಸ್ವಯಂಭವತೀತಿ ಸ್ವಯಂಭೂ ಅಂತ ಕರೀತಾರೆ. ಅಂದರೆ ಪರಮಾತ್ಮ ಅಂತ, ಅವನಿಗೆ ಉತ್ಪತ್ತಿ ನಾಶಗಳಿಲ್ಲ ಅಂತ ಅಭಿಪ್ರಾಯ. ಭಗವಂತ ಈ ಶರೀರವನ್ನು ರಚನಾ ಮಾಡುವ ಕಾಲದೊಳಗೆ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ನಿರ್ಮಾಣ ಮಾಡಿದ್ದಾನೆ. ಪರಾಂಚಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನ್. ಹೀಗಾಗಿ ಇಂದ್ರಿಯಗಳು ಬಹಿರ್ಮುಖವಾಗಿ ಹೋಗ್ತಾ ಇದ್ದಾವೆ, ತಮ್ಮ ವಿಷಯಗಳನ್ನೇ ಗ್ರಹಣ ಮಾಡ್ತಾ ಇದ್ದಾವೆ. ನೇತ್ರ ರೂಪವನ್ನು ಗ್ರಹಿಸ್ತದೆ, ಶ್ರೋತ್ರ ಶಬ್ದವನ್ನು ಗ್ರಹಣ ಮಾಡ್ತದೆ, ಘ್ರಾಣ ವಾಸನೆಯನ್ನು ಸ್ವೀಕಾರ ಮಾಡ್ತದೆ, ನಾಲಿಗೆ ಎನ್ನುವಂಥದ್ದು ಹುಳಿ ಉಪ್ಪು ಖಾರ ಅಂತೇಳಿ ಅದು ರಸವನ್ನು ಗ್ರಹಣ ಮಾಡ್ತದೆ, ನಮ್ಮ ಚರ್ಮ ಅನ್ನುವಂಥದ್ದು ಸ್ಪರ್ಶವನ್ನು ಗ್ರಹಣ ಮಾಡ್ತದೆ. ಇದು ಮೃದು ಅದ ಅಥವಾ ಕಠಿಣ ಅದ, ಅಥವಾ ಇದು ಬಿಸಿ ಅದ ಅಥವಾ ತಣ್ಣಗದ, ಇದು ನಮಗೆ ಸ್ಪರ್ಶ ಜ್ಞಾನ ಗುರ್ತಾಗ್ತದೆ. ಇವು ಯಾವಾಗಲೂ ಬಹಿರ್ಮುಖ ಹೋಗ್ತಾವೆ, ಹೊರಗಿನ ವಿಷಯಗಳನ್ನೇ ಗ್ರಹಣ ಮಾಡ್ತಾವೆ. ಆದರೆ ಒಳಗಿರ್ತಕ್ಕಂಥ ಅಂತರಾತ್ಮನನ್ನು ಇವು ನೋಡ್ತಾವೇನು ಅಂತಂದರೆ ಇಲ್ಲ. ಆದರೆ ಕಶ್ಚಿತ್ ಧೀರ ಪ್ರತ್ಯೇಗಾತ್ಮಾನ ಐಕ್ಷತ್. ಯಾವನೋ ಒಬ್ಬ ಧೀರನಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನಂತಂದರೆ ವಿಷಯಗಳಲ್ಲಿ ಹೋಗ್ತಕ್ಕಂಥ ಇಂದ್ರಿಯಗಳನ್ನು ಸಂಯಮನ ಮಾಡ್ತಾನೆ. ವಿಷಯಗಳಲ್ಲಿ ಹೋಗಲಾರ್ದಂಗೆ ಅವುಗಳನ್ನು ಏಕಾಗ್ರಗೊಳಿಸ್ತಾ ಇದ್ದಾನೆ. ಯಾಕಂದರೆ ಅಮೃತತ್ವ ಇಚ್ಛನ್, ನಾನು ಅಮರನಾಗಬೇಕು, ಜನ್ಮ ಮೃತ್ಯುವನ್ನು ನಾನು ಕಳ್ಕೊಳ್ಬೇಕು, ನಾನು ಧನ್ಯನಾಗಬೇಕು ಅಂಥೇಳಿ ತನ್ನ ಇಂದ್ರಿಯಗಳನ್ನು ಸಂಯಮನ ಮಾಡಿಕೊಳ್ತಾ ಇದ್ದಾನೆ. ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ತಾ ಇದ್ದಾನೆ. ಯಾಕಂದರೆ ಶಮೆಯಿಂದ ಮುಕುತಿ ಸಾಧನ ಪೆರತುಂಟೆ. ಮನಸ್ಸನ್ನು ನಿಗ್ರಹ ಮಾಡೋದಕ್ಕಿಂತಲೂ ಮುಕ್ತಿಗೆ ಸಾಧನ ಅನ್ನುವಂಥದ್ದು ಬೇರೆ ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ನಮ್ಮ ಮನಸ್ಸನ್ನುವಂಥದ್ದು ಇದು ಬಹಳ ಚಂಚಲವಾಗಿರತಕ್ಕಂಥದ್ದು. ಈ ಚಂಚಲವಾಗಿರತಕ್ಕಂಥ ಮನಸ್ಸಿಗೆ ನಾವು ವೈರಾಗ್ಯವನ್ನು ಬೋಧ ಮಾಡಬೇಕು. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಭಗವಂತ ಹೇಳಿದಾನ. ಮನಸ್ಸು ಚಂಚಲ ಅನ್ನೋದನ್ನು ಒಪ್ಪಿಕೊಳ್ತೀನಿ ಅರ್ಜುನ. ಆದರೆ ಈ ಮನಸ್ಸನ್ನು ನಾವು ಅಭ್ಯಾಸದಿಂದ, ಅಂದರೆ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ, ಧ್ಯಾನಾದಿಗಳನ್ನು ಮಾಡ್ತಾ ನಾವು ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಬರುತ್ತದೆ. ಮತ್ತು ವಿಷಯಗಳಲ್ಲಿ ದೋಷ ದರ್ಶನವನ್ನು ನೋಡ್ತೇವಲ್ಲ, ಅದರಿಂದಲೂ ಕೂಡ ನಮ್ಮ ಮನಸ್ಸು ವಿಷಯಗಳ ಚಿಂತನವನ್ನು ಬಿಟ್ಟು ಆತ್ಮಚಿಂತನವನ್ನು ಮಾಡ್ತದೆ. ಹೀಗೆ ನಮ್ಮ ಮನಸ್ಸನ್ನುವಂಥದ್ದನ್ನು ಅಂತರ್ಮುಖ ಮಾಡುವಂಥದ್ದೇನಾದ ಇದು ಶಮೆ ಅಂತ ಹೇಳಿಸಿಕೊಳ್ತದೆ. ಇದಕ್ಕಿಂತಲೂ ಬೇರೆ ಮುಕ್ತಿಗೆ ಸಾಧನ ಅದೇನು ಅಂತಂದರೆ ಇಲ್ಲ ಅಂಥೇಳಿ ನಿಜಗುಣಶ್ರೀಗಳವರು ನಮಗೆ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಮನಸ್ಸನ್ನು, ಇಂದ್ರಿಯಗಳನ್ನು ನಾವು ಅಂತರ್ಮುಖ ಮಾಡಿಕೊಂಡಾಗ ನಾವು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ. ನಮ್ಮ ಇಂದ್ರಿಯ ಮನಸ್ಸನ್ನು ಹೊರಗೆ ಬಹಿರ್ಮುಖವಾಗಿ ಬಿಟ್ಟೇವಿ ಅಂತಂದರೆ ಹೊರಗಿನ ವಿಷಯಗಳಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳು ಹರಿದಾಡ್ತಾ ಇದ್ದಾವೆ. ನಮಗದರ ಇಚ್ಛಾ ಅನ್ನುವಂಥದ್ದಾಗ್ತದೆ. ಅದಕ್ಕೆ ಮಾತೃವತ್ ಪರದಾರಾಣಿ ಲೋಷ್ಟವತ್ ಪರದ್ರವ್ಯಾಣಿ ನೀತಿಕಾರ ಹೇಳ್ತಾ ಇದ್ದಾನೆ. ಅಂದರೆ ಪರಸ್ತ್ರೀಯರನ್ನು ಮಾತೃ ಸಮಾನವಾಗಿ ನೋಡಬೇಕು, ಪರರ ವಸ್ತುವನ್ನು ಮಣ್ಣು ಹೆಂಟೆಯಂತೆ ಕಾಣಬೇಕು. ಆತ್ಮವತ್ ಸರ್ವಭೂತಾನಿ ಯ ಪಶತಿ ಸ ಪಂಡಿತ ಅಂತ ಹೇಳಿದರು. ಎಲ್ಲ ಜೀವರಾಶಿಗಳನ್ನು ತನ್ನ ಆತ್ಮರೂಪವಾಗಿ ಯಾವನು ಕಾಣುತ್ತಾನೆಯೋ ಅವನೇ ನಿಜವಾದ ಪಂಡಿತ ಅನ್ನುವಂಥ ಮಾತನ್ನು ಅಲ್ಲಿ ನಿಜಗುಣ ಶ್ರೀಗಳವರು ಭಾಳ ಸುಂದರವಾಗಿ, ಸುಭಾಷಿತಕಾರ ಭಾಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ವಿಚಾರವನ್ನು ಇಲ್ಲಿ ನಿಜಗುಣ ಶ್ರೀಗಳವರು ಪರಮಾತ್ಮ ಏನು ಕೇಳಿದರು? ಪರವಧುವಿನ ರೂಪುಗಂಡೆಳಸದ ಕರ್ಣ ವಿಜಯವನು. ಅಂದರೆ ಪರಸ್ತ್ರೀಯರ ಒಂದು ಸೌಂದರ್ಯವನ್ನು ಕಂಡು ನಾವು ಅಲ್ಲಿ ಅದನ್ನು ಇಚ್ಛಾ ಮಾಡಲಿಕ್ಕೆ ಹೋಗಬಾರ್ದು. ಇಚ್ಛಿಸದೇ ಇರತಕ್ಕಂಥ ಒಂದು ಇಂದ್ರಿಯಗಳ ಸಂಯಮನ ಅನ್ನುವಂಥದ್ದನ್ನು, ಮನಸ್ಸಿನ ನಿಗ್ರಹ ಅನ್ನುವಂಥದ್ದನ್ನು ಕೊಡುವಂತ ಕೇಳ್ತಾರೆ. ಒಂದು ಸಲ ಶಿವಾಜಿ ಮಹಾರಾಜರು ಮಹಾನ್ ಧೀರರು, ಶೂರರು. ಅವರು ಎಲ್ಲೆಲ್ಲಿ ದಾಳಿ ಮಾಡ್ತಾಯಿದ್ರು, ಯುದ್ಧಕ್ಕೆ ಹೋಗ್ತಾಯಿದ್ರು, ಅಲ್ಲೆಲ್ಲ ಕಡೆ ಜಯಶಾಲಿಗಳಾಗಿ ಬರ್ತಾಯಿದ್ರು. ಯಾಕೆಂದರೆ ಅವರು ಗುರುವಿನ ಸೇವಾ ಮಾಡಿ, ರಾಮದಾಸರ ಒಂದು ಸೇವೆ ಎನ್ನುವಂಥದ್ದನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿದ್ದರು. ತುಳಜಾ ಭವಾನಿಯನ್ನು ಧ್ಯಾನಿಸಿ ಆ ದೇವಿಯಿಂದ
ಒಂದು ಶಸ್ತ್ರಾಸ್ತ್ರವನ್ನು ಪಡ್ಕೊಂಡಿದ್ದರು. ದೇವಿ ಪ್ರತ್ಯಕ್ಷಳಾಗಿ ಶಿವಾಜಿ ಮಹಾರಾಜರಿಗೆ ಒಂದು ಖಡ್ಗವನ್ನು ಕೊಟ್ಟಿದ್ಲು. ಹೀಗಾಗಿ ಅವರು ಎಲ್ಲಿ ಹೋಗ್ತಾರೋ ಅವರಿಗೆ ಜಯ ಅನ್ನುವಂಥದ್ದು ಸಿಗ್ತಿತ್ತು. ಒಂದು ಸಲ ಏನಾಗಿತ್ತು ಅಂತಂದರೆ, ಒಬ್ಬ ಸುಂದರವಾಗಿರ್ತಕ್ಕಂಥ ಸ್ತ್ರೀಯಳು ಆ ಶಿವಾಜಿ ಮಹಾರಾಜರ ಸೌಂದರ್ಯವನ್ನು ಕಂಡು ಮೋಹಿತಳಾಗ್ತಾ ಇದ್ದಾಳೆ. ಆಕೆ ಕೂಡ ಬಹಳ ಸುಂದರಳಾಗಿದ್ದರು. ಈ ಶಿವಾಜಿ ಮಹಾರಾಜರ ಒಂದು ತೇಜಸ್ಸು, ಇವರು ಪರಾಕ್ರಮ, ಇದನ್ನು ನೋಡಿ ಅವ್ರ ಹತ್ರ ಬರ್ತಾ ಇದ್ದಾಳೆ. ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅವರು ತಮ್ಮ ದೃಷ್ಟಿಯನ್ನು ಯಾವಾಗಲೂ ಹೆಣ್ಣುಮಕ್ಕಳು ಬಂದಾಗ ಕೆಳಗ ದೃಷ್ಟಿ ಇಡ್ತಿದ್ದರು. ಅವರ ಪಾದದಲ್ಲಿ ಅವ್ರ ದೃಷ್ಟಿ ಇರ್ತಿತ್ತು. ಆವಾಗ ಆಕೆ ನನ್ನೊಂದು ಬೇಡಿಕೆ ಇದೆ, ತಾವು ಅದನ್ನು ಈಡೇರಿಸಬೇಕು ಅಂತಂದಾಗ ಆವಾಗ ಅವ್ರು ಹೇಳ್ತಾಯಿದ್ರು, ಆಯಿತು ಏನು ನಿಮ್ಮ ಅಪೇಕ್ಷೆ ಏನೈತಿ ಹೇಳು ನೀನು ಅಂತಂದಾಗ, ಏನಿಲ್ಲ, ನಾನು ನಿಮ್ಮಂಥ ಪುತ್ರನನ್ನು ಪಡಿಬೇಕು ಅಂಥೇಳಿ ನನಗಿಚ್ಛೆ ಆಗೈತಿ ಅಂತಂದಾಗ ಶಿವಾಜಿ ಮಹಾರಾಜರಂತ ಇದ್ದಾರೆ, ಸ್ವಲ್ಪ ಒಂದು ಕ್ಷಣ ವಿಚಾರ ಮಾಡಿ ಹೇಳಿದರು, ಯವ್ವ, ನನ್ನಂಥ ಪುತ್ರ ಮುಂದೆ ಹುಡ್ತಾನಂತ ಏನು ಹೇಳೋಕ್ಕಾಗಲ್ಲ, ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೊಂಬಿಡು. ನಾನು ನಿನ್ನ ಪುತ್ರನಾಗಿದ್ದೀನಿ, ನೀನು ಒಬ್ಬ ತಾಯಿ ನನಗೆ ಅಂಥೇಳಿ ನನ್ನನ್ನು ಮಗನನ್ನಾಗಿ ಸ್ವೀಕಾರ ಮಾಡು ಅಂಥೇಳಿ ಅಂದಾಗ ಆಕೆಗೆ ಕಣ್ತುಂಬ ನೀರು ಬಂದುಬಿಡ್ತು. ಆಕೆಯ ಮನಸ್ಸಿನಲ್ಲಿರ್ತಕ್ಕಂಥ ಬಯಕೆಗಳೆಲ್ಲವೂ ಉಡಿಗೆ ಹೋಗಿಬಿಟ್ಟು, ಆಕೆಯನ್ನು ಕೂಡ ರಾಜಮಾತೆ ಅಂಥೇಳಿ ಒಳ್ಳೆಯ ಸದ್ಭಾವದಿಂದ ಆಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಿಂಗೆ ಆ ಶಿವಾಜಿ ಮಹಾರಾಜರಲ್ಲಿ ಎಂಥ ಒಂದು ಸಂಯಮ, ಮನಸ್ಸಿನ ಏಕಾಗ್ರತೆ, ಇಂದ್ರಿಯ ಸಂಯಮ ಅನ್ನುವಂಥದ್ದಿತ್ತು ಅನ್ನುವಂಥ ಪ್ರಸಂಗ ಇಂಥದ್ದವ್ರ ಜೀವನದೊಳಗೆ ಒಂದು ಎರಡು ಕಡೆ ಬರ್ತದೆ. ಅದಕ್ಕೆ ಅವರು ಹಿಂದೂ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅಂಥ ಧೀರ ಶೂರರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಕೂಡ ಆ ಪರಸ್ತ್ರೀಯರ ರೂಪಕ್ಕೆ ಅವರು ಮೋಹಿತ ಆಗಲಿಲ್ಲ ಅನ್ನುವಂಥ ಮಾತನ್ನು ಒಂದು ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಮನಸ್ಸನ್ನುವಂಥದ್ದನ್ನು ನಾವು ಸದಾ ಕಾಲದಲ್ಲಿ ನಾವು ಏಕಾಗ್ರಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕಣ್ಣು ನಾಲಿಗೆ ಮನವು ತನ್ನದೆಂದೆನ್ನಬೇಡ, ಅನ್ಯರು ಕೊಂದರೆನಬೇಡ, ಇವು ಮೂರು ತನ್ನನ್ನೇ ಕೊಲ್ಲುವು ಸರ್ವಜ್ಞ. ಈ ಕಣ್ಣಾಗಲಿ, ನಾಲಿಗೆ ಆಗಲಿ ಮತ್ತು ಯಾವ ಮನಸ್ಸಾಗಲಿ, ಇವು ತನ್ನದು ಅಂತ ಅನ್ನಕ್ಕೆ ಹೋಗಬೇಡಿ, ನನ್ನೂ ಅಂತ ಅನ್ನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಬೇರೆಯವರು ಕೊಂದರು ಅಂತೂ ಅನ್ನಕ್ಕೆ ಹೋಗಬೇಡ್ರಿ, ಯಾಕಂದರೆ ಇವು ಮೂರು ತನ್ನನ್ನೇ ಕೊಲ್ಲೋವು. ಇವು ನಮ್ಮ ಸ್ವಾಧೀನ ಇರಲಿಲ್ಲ ಅಂತಂದರೆ, ನಾವು ಇವುಗಳನ್ನು ನಿಗ್ರಹಿಸಲಿಲ್ಲ ಅಂತಂದರೆ ಇವು ನಮ್ಮನ್ನೇ ನಾಶ ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಯಾವ ಸರ್ವಜ್ಞ ಮುನಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಯಾವ ಮಹಾತ್ಮರು ಹೇಳಿದಂತೆ, ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತ ಪಂಚಭಿರೇವ ಪಂಚ ಏಕಪ್ರಮಾದಿ ಸ ಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ ಅಂತ ಹೇಳ್ತಾರೆ. ಕುರಂಗ ಮಾತಂಗ ಪತಂಗ ಭೃಂಗ ಅಂದರೆ ಇಲ್ಲಿ 5 ವಿಧವಾಗಿರ್ತಕ್ಕಂಥ ಜೀವಿಗಳು, ಒಂದು ಜಿಂಕೆ, ಮತ್ತೊಂದು ಆನೆ, ಮತ್ತೊಂದು ಪತಂಗ, ಮತ್ತು ಭೃಂಗ ಮತ್ತು ಮೀನ. ಇವು ಒಂದೊಂದು ವಿಷಯಗಳಿಗೆ ಮೋಹಿತವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾವೆ. ಇನ್ನು ಮನುಷ್ಯ 5 ವಿಷಯಗಳನ್ನು ಸೇವನೆ ಮಾಡ್ತಾ ಇದ್ದಾನಲ್ಲ, ಇವನ ಪರಿಸ್ಥಿತಿ ಅನ್ನುವಂಥದ್ದು ಏನಾಗಲಿಕ್ಕಿಲ್ಲ ಅಂತ ಈ ರೀತಿ ವಿವೇಕ ಚೂಡಾಮಣಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಇಂದ್ರಿಯಗಳನ್ನು ವಿಷಯಗಳಲ್ಲಿ ಹರಿಬಿಡಲಾರ್ದಂಗೆ ಅವುಗಳನ್ನು ನಾವು ಅಂತರ್ಮುಖ ಮಾಡಿಕೊಂಡು, ಹೊರಗಿನ ಯಾವ ವಿಷಯಗಳನ್ನು ನೋಡಿದಾಗ ನಮ್ಮ ಮನಸ್ಸು ಅವುಗಳಲ್ಲಿ ಆಸಕ್ತಿಯನ್ನು ಪಡೀತದೆ, ಅವುಗಳ ಇಚ್ಛೆ ಅನ್ನುವಂಥದ್ದನ್ನು ಮಾಡ್ತದೆ. ನಾವು ಇಂದ್ರಿಯಗಳನ್ನು ಸಂಯಮನ ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗುವುದಿಲ್ಲ. ನಾವು ಆತ್ಮವಿಚಾರ, ಶ್ರವಣ, ಮನನ, ನಿಧಿಧ್ಯಾಸನ, ಗುರುಸೇವಾ,
ಇತ್ಯಾದಿ ನಾವು ಆತ್ಮವಿಚಾರ ನಮ್ಮ ಮನಸ್ಸನ್ನು ತೊಡಗಿಸಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿನ ಸಂಯಮನೂ ಆಗ್ತದೆ, ಇಂದ್ರಿಯಗಳ ಸಂಯಮ ಅನ್ನುವಂಥದ್ದು ಕೂಡ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಸತ್ಸಂಗದೊಳಗಿರಬೇಕು. ಮಹಾತ್ಮರ ಸನ್ನಿಧಿಯೊಳಗಿದ್ದುಕೊಂಡು ಅವ್ರು ಹೇಳ್ತಕ್ಕಂಥ ಉಪದೇಶವನ್ನು ಕೇಳುವುದರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಬೇಕು. ನಮ್ಮ ಮನಸ್ಸು ಯಾವಾಗಲೂ ಶಾಸ್ತ್ರ ಚಿಂತನದೊಳಗಿತ್ತು ಅಂತಂದರೆ ಆ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನುವಂಥದ್ದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಈ ವಿಷಯಗಳ ಇಚ್ಛೆ ಮೂಲಕವಾಗಿಯೇ ನಮಗೆ ದುಃಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕೆ ಹೇ ಪರಮಾತ್ಮ, ನಾನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ, ಪರವಧುವಿನ ರೂಪುಗಂಡು ಎಳಸದ ಕರ್ಣವಿಜಯವನು. ಪರಸ್ತ್ರೀಯರ ಒಂದು ಸೌಂದರ್ಯ, ಒಂದು ರೂಪವನ್ನು ಕಂಡು ಅವುಗಳನ್ನು ಎಳಸದೆ, ಅಂದರೆ ಅವುಗಳನ್ನು ಇಚ್ಛಾ ಮಾಡದೇ ಇರತಕ್ಕಂಥ ಒಂದು ಇಂದ್ರಿಯ ನಿಗ್ರಹ. ಕರ್ಣ ವಿಜಯ ಅಂತಂದರೆ, ಈ ಕರ್ಣಗಳು ಅಂತಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು ಅಂತ ಇವೆಲ್ಲ ಕರ್ಣಗಳು. ಇವುಗಳನ್ನು ನಾವು ಜಯಿಸಬೇಕು ಅಂತ. ಜಯಿಸುವುದು ಅಂತಂದ್ರೇನು? ಇವು ವಿಷಯಗಳಲ್ಲಿ ಹೋಗಲಾರ್ದಂಗೆ, ಆ ಪರಸ್ತ್ರೀಯ ರೂಪಕ್ಕೆ ಮೋಹಿತ ಆಗಲಾರ್ದಂಗೆ ಇವು ಯಾವಾಗಲೂ ಅಂತರ್ಮುಖ ಆಗೋ ಹಾಗೆ ಮಾಡು ಅಂಥೇಳಿ ಈ ಪ್ರಕಾರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಂಥ ಇಂದ್ರಿಯ ಸಂಯಮನವನ್ನು ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ 4 ಮಾತು ಅರ್ಪಿಸಿ ವಿರಾಮ ಮಾಡ್ತಾಯಿದ್ದೀನಿ. ಓಂ ತತ್ಸತ್.